ಮಧುರ, ಆ ದೇವರ ಆದಷ್ಟು ಬೇಗ ನಿನಗೆ ಮುತ್ತೈದೆ ಭಾಗ್ಯ ಕೊಡಲಿ ಎಂದು ಆ ದೇವರಲ್ಲಿ ನಾನು ಬೇಡಿಕೊಳ್ತೀನಿ ಮಧುರ. ಏನಕ್ಕೆ ಯಾವಾಗ ನೋಡಿದ್ರು ಮಾತಿಗೂ ನನಗೆ ಮದುವೆ ಆಗ್ಲಿ ಅಂತ ಆ ದೇವರ ಹತ್ರ ಬೇಡ್ಕೊತಾ ಇದ್ದಲ್ಲ, ನಾನು ನಿಮ್ಗೆ ಅಷ್ಟೊಂದು ಭಾರ ಬಿಡಿದ್ದೇನ? ಚೇಚೆ, ಇಲ್ಲಮ್ಮ, ಹಾಗೇನಿಲ್ಲ. ಹೆಣ್ಣಾದವಳು ಮದುವೆ ವಯಸ್ಸಿನಲ್ಲಿ ಮುತ್ತೈದ ಭಾಗ್ಯವನ್ನು ಪಡೆದರೆ ಪುಣ್ಯ ಮಾಡದಂತೆ. ಆದರೆ ಮಾತಿಗೊಮ್ಮೆ ನಿಮ್ಮ ಅಣ್ಣನವರು ನಿನ್ನ ಬಗ್ಗೆ ಹಗಲಿರಲು ಚಿಂತೆ ಮಾಡ್ತಾ ಇದ್ದಾರೆ. ಮಧುರ ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸಬೇಕೆನ್ನುವುದೇ ನಿಮ್ಮ ಅಣ್ಣನವರ ಮನದಲ್ಲೇ ತುಂಬಿಕೊಂಡಿದೆಯಮ್ಮ. ನೋಡತ್ಗೆ ಯಾರು ಏನು ಹೇಳಿ, ಆದ್ರೆ ಅದರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ. ಆದ್ರೆ ಈ ವರ್ಷ BA ಫೈನಲ್ ಅಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗ್ಬೇಕಂತ ನಾನು ಆಸೆ ಇಟ್ಕೊಂಡಿದ್ದೇನೆ. ನಾನು ಊರಿಗೆ ಬಂದಾಗೆಲ್ಲ ನೀವಾಗ್ಲಿ ಅಣ್ಣನಾಗ್ಲಿ ಮಾತಿಗೂ ಮದುವೆ ವಿಷಯ ಪ್ರಸ್ತಾಪ ಮಾಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗುತ್ತೆ. ಮಧುರ, ನೀನು ಈ ರೀತಿ ಬೇಸರ ಪಟ್ಟುಕೊಂಡರೆ ಹೇಗಮ್ಮ? ನೋಡು, ಓದೋದು ಮುಗಿಯುವವರೆಗೂ ಮದುವೆ ಬೇಡ ಅಂದ್ರೆ ಬಿಟ್ಟು ಬಿಡೋಣ. ಆದರೆ ನೀನು ಒಂದು ವರವನ್ನು ನೋಡಿ ಮದುವೆ ನಿಶ್ಚಯ ಮಾಡಿದರೆ ನಮ್ಮ ಆಸೆಯಂತೆ ನೆರವೇರುತ್ತದೆ. ಅಷ್ಟೇ ಅಲ್ಲ, 4 ದಿವಸ ಬರ್ತೀಯಾ, ಮತ್ತೆ ಬೆಂಗಳೂರಿಗೆ ಹೊರಟು ಹೋಗ್ತೀಯಾ. ಅಂದ ಹಾಗೆ ನಿನ್ನ ಬಗ್ಗೆ ಚಿಂತೆ ಮಾಡುವುದು ಬೇಡವೇನಮ್ಮ? ಅದಕ್ಕೆ ನನ್ನ ಬಗ್ಗೆ ನೀವೇಗೆ ಚಿಂತೆ ಮಾಡ್ತೀರಾ? ನನ್ನ ಬಗ್ಗೆ ಚಿಂತೆ ಮಾಡಲು ನನ್ನ ಅಣ್ಣನಿದ್ದಾನೆ, ಅತ್ತಿಗೆಂತರೂ ನೀವಿದ್ದೀರಾ. ಅದು ಅಲ್ಲದೆ ಬೆಂಗಳೂರಿನಲ್ಲಿ ನೋಡ್ಕೊಳ್ಳಲು ರಕ್ತ ಸಂಬಂಧಿಕರಿದ್ದಾರೆ ಅಂದಾಗ ಇನ್ನು 4 ಮಂದಿ ಒಳಗೆ ನನ್ನ ಹೆತ್ತ ತಾಯಿ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೇನೆ. ಅತ್ತಿಗೆ ನೋಡು ಮಧುರ, ನೀನು ನನ್ನ ಭಾವನೆಯಲ್ಲಿ ನಾದಿನಿ ಇದ್ದ ಹಾಗೆ. ಅಷ್ಟೇ ಅಲ್ಲಮ್ಮ, ನೀನು ನನ್ನ ಮಗಳೆಂದು ನಾನು ತಿಳಿದುಕೊಂಡಿದ್ದೇನೆ. ಯಾವ ಕಾಲಕ್ಕೂ ನಿಮ್ಮ ಅಣ್ಣನವರಿಗೆ ವಿರುದ್ಧವಾಗಿ ನಡೆಯಬಾರದನ್ನೋದೇ ನನ್ನ ಆಸೆ ಅಮ್ಮ. ನೋಡು, ನಿನಗೆ ಯಾವುದೋ ಕುಂದು ಕೊರತೆ ಬರದಂತೆ ಯಾವುದೇ ಮುಚ್ಚಿಡದೆ ನನ್ನ ಮುಂದೆ ಹೇಳು. ನಿನ್ನ ಅತ್ತಿಗೆ ಆದ ಆ ಮಾತು ನಾನು ನಡೆಸಿಕೊಡ್ತೀನಿ. ಇಲ್ಲ ಅತ್ತಿಗೆ, ನೋಡಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಅಣ್ಣನಂತವನು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ತಿಳ್ಕೊತೇನೆ. ಒಂದು ವೇಳೆ ನನ್ನ ಅಣ್ಣ ಇರದೆ ಹೋಗಿದ್ರೆ ಬೀದಿ ಮೇಲೆ ನಾಯಿ ಹಾಗೆ ನನಗೆ ತಿರುಗಬೇಕಾಗಿತ್ತು. ಆದ್ರೆ ನೀವು ನನಗೆ ಅಣ್ಣ ಅತ್ತಿಗೆ ಆಗಿ ಬಂದಿದ್ದಲ್ಲ, ಈ ಋಣವನ್ನು ಯಾವ ರೀತಿ ತೀರಿಸಬೇಕು ನನಗಂತೂ ಒಂದು ತಿಳಿದಾಗಿದೆ. ಮಧುರ, ನೀನೇನು ಬೇರವಳ, ಈ ಮನೆಯಲ್ಲಿ ಹುಟ್ಟಿ ಬೆಳೆದವಳು. ಈ ಮನೆಯ ಹೆಣ್ಣಾದ ಮಗಳಂತೆ ನಾವು ನೋಡಿಕೊಳ್ಳದಿದ್ದರೆ ನೋಡಿದ ಜನ ಏನಂದುಕೊಂಡಿದ್ದಾರೆ. ಅದಕ್ಕಾಗಿ ಕ್ಷಣಕ್ಕೂ ಯೋಚನೆ ಮಾಡುವುದು ನಮ್ಮ ಕರ್ತವ್ಯ ಅಲ್ಲವೇನಮ್ಮ? ಅಲ್ಲಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಅಣ್ಣನಂತ ಪ್ರೀತಿ ವಾತ್ಸಲ್ಯ ತೋರಿಸೋರು ಯಾರಿದ್ದಾರೆ? ಅದು ಅಲ್ಲದೆ ಬೆಳಗಿಂದ ಬೆಂಗಳೂರು ಹೋಗ್ಬೇಕಂತ ಅಣ್ಣನ ದಾರಿ ಕಾಯ್ತಾ ಇದ್ದೇನೆ. ಅಣ್ಣನ ಜೊತೆ ಮಾತಾಡದೆ ಅವ್ನು ನೋಡ್ತಾ ಹೋದ್ರೆ ಪೇಪರ್ ಬರುವ ಸಮಯದಲ್ಲಿ ನನ್ನ ಮನಸ್ಸೇ ಸರಿ ಇಲ್ಲ, ಅಣ್ಣನ ದಾರಿಯನ್ನೇ ಕಾಯ್ತಾ ಇದ್ದೇನೆ. ಓಹೋ, ನೋಡಿಲಿ ಮಧುರ, ಮಾತನಾಡೋದಷ್ಟರಲ್ಲಿ ನಿಮ್ಮ ಅಣ್ಣನವರು ಬಂದೇ ಬಿಟ್ರೆ ನೋಡು. ಹೌದೇನಮ್ಮ ಮಧುರ? ರೀ, ಏನ್ರಿ ನೋಡಿದ್ರ? 4 ದಿವಸ ಇದ್ದು ಹೋಗಂತ ಹೇಳಿದ್ರೆ ನಿಮ್ಮ ತಂಗಿ ಈಗ ಹೊರಟಿದ್ದಾಳೆ, ನೀವಾದ್ರೂ ಹೇಳ್ಬಾರ್ದಾ? ಏನಮ್ಮ ಮಧುರ, ಯಾವಾಗಲೂ ಇವು 4 ದಿವಸ ಊರಿಗೆ ಬಂದರೆ 4 ದಿನ ಇರೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಯಾವಾಗಲೂ ಬೆಂಗಳೂರು ಅಂತ ಬಡಬಡಿಸ್ತಾ ಇರ್ತೀಯ. ಇದೇ ತರ ಬಂದು ಹೋಗೋದಾದರೆ ನಿನ್ನ ಮದುವೆ ಬಗ್ಗೆ ಯಾವಾಗ ಮಾತನಾಡಬೇಕು ಮಧುರ? ಹೋಗಣ್ಣ, ನೀನು ಅದಕ್ಕೆ ತರ ಯಾವಾಗ ನೋಡಿದ್ರು ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ದಲ್ಲ. ಹೀಗೆ ಮಾತಾಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಣ್ಣ. ತಂಗಿ, ನಿನ್ನ ಬಗ್ಗೆ ಚಿಂತೆ ಮಾಡಬೇಕಾಗಿದೆ ಅಮ್ಮ. ಅದಕ್ಕೋಸ್ಕರ ಹಗಲಿರುಳು ಚಿಂತೆ ಮಾಡ್ತಾ ಇದ್ದೇನೆ. ಯಾಕಂದರೆ ನೀನು ಚಿಕ್ಕವಳಿದ್ದಾಗ ನಮ್ಮನ್ನು ಹೆತ್ತವರು ನಮ್ಮಿಂದ ದೂರಾಗಿ ಹೋದರು. ನಾನು ಇನ್ನೂ ಮದುವೆ ಆಗಿರಲಿಲ್ಲ. ಅಮ್ಮ ಸಾಯುವಾಗ ನನ್ನನ್ನು ಕರೆದು ಒಂದು ಮಾತು ಹೇಳಿದಳು. ನೋಡು ವೀರಭದ್ರ, ನಿನ್ನ ತಂಗಿ ಇನ್ನೂ ಚಿಕ್ಕವಳಿದ್ದಾಳೆ, ಏನೂ ತಿಳಿಯದ ಹಸಗೂಸು. ಅವಳ ಮನಸ್ಸು ನೋಯಿಸದಂತೆ ಅಂದ ಚಂದವಾಗಿ ಬೆಳೆಸಿ ವಿದ್ಯೆ ಕಲಿಸಿ ಬುದ್ಧಿವಂತಳಾಗಿ ಮಾಡಿ ಅವಳ ಮನದ ಇಚ್ಛೆಯಂತೆ ಮದುವೆ ಮಾಡಿ ಅವಳ ಬಾಳು ಬಂಗಾರ ಮಾಡೆಂದು ಹಡೆದೆ ತಾಯಿ ನನ್ನಿಂದ ಮಾತು ತೆಗೆದುಕೊಂಡಳು.
ಹೆತ್ತ ತಾಯಿಗೆ ಮಾತು ಕೊಟ್ಟಂತೆ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ವಿದ್ಯೆ ಕಲಿಯುವುದಕ್ಕಾಗಿ ನನ್ನ ರಕ್ತ ಸಂಬಂಧಿಕರಲ್ಲಿ ಬಿಟ್ಟಿರುವೆ. ಅದಕ್ಕಾಗಿ ಹೆತ್ತವರಿಗೆ ನಿನ್ನ ಮನದ ಇಚ್ಛೆಯಂತೆ ವರನೊಂದಿಗೆ ಮದುವೆಯನ್ನೊಂದು ಮಾಡಿ ಮುಗಿಸಿಬಿಟ್ಟರೆ ಹಡೆದವರ ಮಾತು ಮುಟ್ಟಿದಂತೆ ಆಗುತ್ತದೆ ಅಂದು ನನ್ನ ನಿನಗಾಗಿ ಚಿಂತೆ ಮಾಡ್ತಾ ಇದ್ದಾನಮ್ಮ. ಅಲ್ಲ, ಹಡೆದವರು ಒಂದು ಮಾತು ಹೇಳಿದ್ರೆ ಆದ್ರೆ 3 ಪಟ್ಟು ನೀ ನನಗೆ ಅಂತ ಒಳ್ಳೆ ಕೆಲಸವನ್ನೇ ಮಾಡ್ತೀಯ. ಅದಕ್ಕೆ ನೀವು ನನಗೆ ಅಣ್ಣ ಅತ್ತಿಗೆ ಅಂತ ಹೇಳ್ಕೊಳ್ಳಲು ನಾನು ಹೆಮ್ಮೆ ಪಡ್ತೇನೆ. ನಿಮ್ಮ ಋಣ ಯಾವ ರೀತಿ ತೀರಿಸ್ಬೇಕಂತ ನನಗೊಂದು ತಿಳಿತಾ ಇಲ್ಲ ಅಣ್ಣ. ತಂಗಿ, ನೀನು ಋಣ ತೀರಿಸುವ ಭಾರ ನೀ ಹೊರಬೇಡ. ಅಣ್ಣನಾಗಿ ಮಾಡುವ ಕರ್ತವ್ಯವಿದೆ, ನಾನು ಮಾಡ್ತಾ ಇದ್ದೇನೆ. ಈ ಮನೆ ಹೆಣ್ಣಾಗಿ ಋಣ ತೀರಿಸುವುದು ಒಂದೇ ತಂಗಿ. ನೀನು ಯಾವುದಣ್ಣ? ನೋಡು ತಂಗಿ, ನೀನು ನನ್ನ ಒಡ ಹುಟ್ಟಿದ ತಂಗಿ ಆದರೂ ನಾವಿಬ್ಬರು ಗಂಡ ಹೆಂಡರು ಕೂಡಿ ನಿನ್ನ ಮಗಳಂತೆ ನೋಡಿಕೊಂಡಿದ್ದೇವೆ. ಈ ಹಡೆದವರ ಮನೆತನದ ಬಹುಕಾಲದ ಸಂಸ್ಕೃತಿ ಶಿಖರ ಹೊಂದಿದ ಮನೆತನ, ಮಾನ ಮರ್ಯಾದೆಗಳಿಂದ ತುಂಬಿದ ಮಂದಿರವಿದು. ಅದಕ್ಕಾಗಿ ಯಾವ ಕಾಲಕ್ಕೂ ಈ ಮನೆತನದ ಕೀರ್ತಿಗೆ ಕಳಂಕ ಬರದಂತೆ ನೋಡಿಕೊಳ್ಳುವ ಹೊಣೆ ನಿನ್ನದಾಗಿದ್ದ ತಂಗಿ. ಅದಕ್ಕಾಗಿ ಅಣ್ಣನ ಒಂದೇ ನಿನ್ನ ಪ್ರಾರ್ಥನೆಯ ತಂಗಿ. ಅಣ್ಣ, ಹಡೆದವರ ಪಾಲಿಗೆ ಹಾಲಾಗಿ, ಪಡೆದವರ ಪಾಲಿಗೆ ಅನ್ನವಾಗಿ, ನೋಡೋರ ಕಣ್ಣಿಗೆ ಕಣ್ಣಾಗಿ ಬಾಳ್ತೀನಿ ಅಂತ ನಾನು ನನಗೆ ಮಾತು ಕೊಡ್ತಾ ಇದ್ದೇನಣ್ಣ. ವಿಷವಾಗಿ ಈ ಮನೆಗೆ ರಕ್ತದ ಹರಳಾಗಿ ಬಾಳ್ತೀನಿ ಅಂತ ನಾನು ಹೇಳ್ತಾ ಇದ್ದೇನೆ. ನೋಡಮ್ಮ ಮಧುರ, ಎಲ್ಲವೂ ನಿನ್ನನ್ನೇ ಕೂಡಿದೆ. ನಿನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನಿನ್ನ ಮನಸ್ಸಿಗೆ ಬರುವ ವರನೊಂದಿಗೆ ವೈಭವದಿಂದ ಮದುವೆ ಮಾಡಬೇಕಂತ ನಾವಿಬ್ಬರು ಗಂಡ ಹೆಂಡರು ಆಸೆ ಹೊತ್ತಿದ್ದೇವೆ. ವರ ನೋಡುವ ಭಾರ ನಮಗೆ ಬಿಟ್ಟರೆ ಅದು ನಮಗೆ ಸೇರಿದ್ದು ಇಲ್ಲ. ನಿನ್ನ ಮನದಿಚ್ಛೆಯಂತೆ ಮದುವೆ ಮಾಡಂದರೆ ಆ ಮಾತು ನಾವು ಮೀರಲಾರೆ. ಒಟ್ಟಿನಲ್ಲಿ ನೀನು ನಗು ನಗುತ್ತಾ ನಿನ್ನ ಗಂಡನ ಕೂಡ ಜೀವನ ಸಾಗಿಸುವುದನ್ನು ನಾನು ಕಣ್ಣಾರೆ ಕಾಣಬೇಕಾಗಿದೆ. ಅದಕ್ಕಾಗಿ ಆದಷ್ಟು ಬೇಗ ನಿನ್ನ ಮದುವೆ ಮಾಡಬೇಕಂತ ನಾ ತೀರ್ಮಾನ ತಂಗಿ. ಅಣ್ಣ, ಒಂದು ವೇಳೆ ನಾನು ಯಾರನ್ನಾದ್ರೂ ಪ್ರೀತಿಸಿದೆ ಅವರೊಂದಿಗೆ ಖಂಡಿತಕ್ಕೆ ನನ್ನ ಮದುವೆ ಮಾಡ್ತೀಯಾ? ಸುಳ್ಳಲ್ಲ ಮಧುರ, ಹೆತ್ತವರ ಆಣೆ ಮಾಡಿಯೂ ಸತ್ಯ, ನೀನು ಈ ಭೂದೇವಿ ಆಣೆ ಮಾಡಿಯೂ ಸತ್ಯ. ನೀನು ಪ್ರೀತಿಸಿ ಮದುವೆ ಆಗೋದಾದರೆ ಆ ಮಾತು ನಾನು ಮೀರಲಾರೆ. ನಿನಗೆ ತಕ್ಕ ವರನಿದ್ದರೆ ಇವತ್ತೇ ಆ ಮದುವೆ ಮಾಡಿ ಮುಗಿಸುತ್ತೇನೆ. ಇದು ಸುಳ್ಳಲ್ಲ, ಹೆತ್ತವರ ಆಣೆ ಮಾಡಿಯೂ ಸತ್ಯ. ಆದರೆ ನೀನು ಪ್ರೀತಿಸುವ ವರಪುರುಷ ಪವಿತ್ರನಾಗಿರಬೇಕು, ಪ್ರಸಿದ್ಧ ಹೃದಯವಂತನಾಗಿರಬೇಕು. ಬಡವನಿರಲಿ ಶ್ರೀಮಂತನಿರಲಿ ನನ್ನ ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಮಾನವಂತ ಮನುಷ್ಯನಾದರೆ ಸಾಕಮ್ಮ. ಈಗಾಗಲೇ ನೀನು ಯಾರನ್ನಾದರೂ ಪ್ರೀತಿಸುತ್ತಿರುವೆಯಾ? ಚೇಚೆ, ಹಾಗೇನೂ ಇಲ್ಲ. ಅದಕ್ಕೆ ಏನು ತಮಾಷೆಗಾಗಿ ಅಣ್ಣನಿಗೆ ಈ ರೀತಿ ಕೇಳಿದೆ ಅಷ್ಟೇ. ಮಧುರ, ಮದುವೆ ವಿಷಯದಲ್ಲಿ ತಮಾಷೆಯ ಮೋಜಿನ ಮಾತನ್ನು ಆಡಬಾರದಮ್ಮ. ಬಾಳಿನ ಭವಿಷ್ಯದಲ್ಲಿ ಮದುವೆ ಎಂಬುದು ಮಾನವನಿಗೆ ಹೊಸ ಇತಿಹಾಸ. ನಾವು ಮಾಡಿಕೊಳ್ಳುವ ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಬದುಕಿನ ಬಂಡೆಗೆ ಬರುವ ಜೋಡು ಎತ್ತುಗಳಿದ್ದಂತೆ. ಆಯ್ಕೆ ಮಾಡುವಾಗ ಬಲು ಬುದ್ಧಿವಂತಿಕೆಯಿಂದ ನೋಡಿ ಆಯ್ಕೆ ಮಾಡಬೇಕು. ಅಂದಾಗ ಮಾತ್ರ ಸಂಸಾರದ ಸಾಗರದಲ್ಲಿ ಈ ಕಡೆಯಿಂದ ಆ ಕಡೆ ಮುಟ್ಟಲು ಸಾಧ್ಯ. ಕಾಮದ ಕತ್ತಲೆಯಲ್ಲಿ ಕಾಲಿಟ್ಟರೆ ಬಾಳೆಲ್ಲ ನುಚ್ಚು ನೂರಾಗಿ ಹೋಗುವುದಮ್ಮ. ಅದಕ್ಕಾಗಿ ಮಧುರ, ನೀನು ಪ್ರೀತಿಸಿ ಮದುವೆ ಆಗುವುದಾದರೆ ಬಲು ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಂತಂದು ನಿನಗಾಗಿ ಹೇಳ್ತಾ ಇದ್ದಾನಮ್ಮ. ಮಧುರ, ಪ್ರೀತಿ ಪ್ರೇಮ ಚೆಲ್ಲಾಟದಲ್ಲಿ ಬಾಳಿನಲ್ಲಿ ಚೆದರು ಹೋಗುವಾಗ ಈ ನಿನ್ನ ಅಣ್ಣ ಅತ್ತಿಗೆರು ಇನ್ನೂ ಜೀವಂತವಾಗಿದ್ದಾರೆ. ಅಂದ ಹಾಗೆ ಒಂದು ವರವನ್ನು ನೋಡಿ ನಿನ್ನ ಮದುವೆ ಮಾಡೋ ಮುಗಿಸ ಭಾರ ನಮಗಿರಲಿ. ಅಂದಾಗೆ ನೀನು ಯಾವ ಪರಪುರುಷನ್ನು ಕಣ್ಣೆತ್ತು ಸಹ ನೋಡಬಾರದು. ಆಯ್ತು ಅತ್ತಿಗೆ, ನೀವು ಹೇಳ್ದೇಗಾಗ್ಲಿ. ಅದಕ್ಕೆ ನಾನು ಹೋಗ್ಲಿಕ್ಕೆ ತುಂಬಾ ಲೇಟ್ ಆಗ್ತೆ, ಕಳಿಸ್ಕೊಡ್ತೀರಾ? ನೋಡಿ, ಇವತ್ತೊಂದು ದಿನ 3 ಜನ ಒಟ್ಟಿಗೆ ಇದ್ದು ಊಟ ಮಾಡಿದ್ರಾಯ್ತು. ನೋಡಮ್ಮ, ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಬೆಳೆಸುವಂತೆ ಈಗ ನೀನು ಒಳಗಡೆ ಬಾ. ಆಯ್ತು ಅತ್ತಿಗೆ. ಹಾಗಾದ್ರೆ ಇದೇ ಸ್ವಂತ ಸಮಯದಲ್ಲಿ ನಾವೆಲ್ಲರೂ ಸೇರಿ ಹಾಡೋಣಂತ ಬನ್ನಿ. ನಮ್ಮ ಮನೆಯಲ್ಲಿ ದಿನವೂ ಮಿರುಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕೆರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕೆರಗಲು
ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೆಯಲ್ಲಿನ ಸದಿಗೂಡಿದು ಜಿಡಿ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಮಿಣಗೋ ಚೈತ್ರವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮಿಣಗೋ ಚೈತ್ರವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೆಯಲ್ಲಿನ ಸವಿಗೂಡಿನ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹಾಡು ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂತ ಅಂದನು ಸಾಧಿಯಾದನು ನೋಡಿರಿ ಹಾಡು ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂತ ಅಂದನು ಸಾಧಿಯಾದನು ನೋಡಿರಿ ಶಿಲುಬೆಯನೇ ಏರಿದರು ನಗುವಿನ ಒಲುವೆ ತುಂಬಿದೆ ಹಾರಾಡು ಮನಸ್ಸಿಗೆ ಆಕಾಶವಿಂದಾದೆ ಈ ಕಣ್ಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ಹೂಮಳೆ ನಮ್ಮ ಮನೆಯಲ್ಲಿ ದಿನವೂ ಮಿಣಗೋ ಚೈತ್ರವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮಿಣಗೋ ಚೈತ್ರವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಬಂಧ ಅನುಬಂಧ ಸ್ವರ್ಗವಿನ ಹಾಗಿದೆ ಇಲ್ಲಿ ಮುಗು ಬರಳಿದರೆ ಹೂವಿಗೆ 1000 ವರ್ಷವೇ ನಮ್ಮ ಬಂಧ ಅನುಬಂಧ ಸ್ವರ್ಗವಿನ ಹಾಗಿದೆ ಇಲ್ಲಿ ಮುಗು ಬರಳಿದರೆ ಹೂವಿಗೆ 1000 ವರ್ಷವೇ ಕಣ್ಣೆರಡು ಇರಬಹುದು ನೋಟಗಳೊಂದೇ ಎಲ್ಲವೇ ರೂಪಗಳು ಎರಡೆರಡು ಹೃದಯ ಒಂದೇ ಎಲ್ಲವೇ ಈ ಜೀವನ ಸಂಜೀವಿನಿ ಇದು ವಂದನಾಶಯ ನೀ ಹೇಳು ಶುಭಾಶಯ ಲ 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 ಅತ್ತಾಗ ಕೊರವನ್ಯಾರ ನಾಯಿ ಯಪ್ಪ ಏನದವ್ರಿ ನಮ್ಮ ಓಣ್ಯಾಗ ನಾಯರ ಎಂತಾವ್ರಿ ಯಪ್ಪ ಅಲ್ಲಿ ಗಪ್ 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 ಕಡಿತೈತ್ರಿ ಕೊರವನ್ ಲಕ್ಷ್ಮಣ ನಾಯಿ ನಿಮ್ಮ ಅವ್ನ ನಾಯಿ ಹುಟ್ಟಿದ್ದ ಈಚೆ ಕಡೆ ಬಂದ್ರ ಸಂಗತಿ ಹನುಮಂತಾರ ನಾಯಿ ರೀ ಅನ್ನೇ ಕಡ್ದಲ್ರಿ ಓಹ್ ಓಹ್ ನಾ ಏನು ಮಾಡಿಲ್ಲ ಏನೇನು ಹುಡುಗರು ಸುಮ್ಮನೆ ನಮ್ಮ ಉಂಡಾವಳ ಅಲ್ಲಿಗೆ ಒಳಗೆ ಹೋಗ್ಬಿಡುತ್ತೆ ಅಲ್ಲೇ ಐತ್ ನೋಡ್ರಿ ಕೊರಮಣ ಲಕ್ಷ್ಮಣ ನಾಯಿ ಯವ್ವ ನನ್ನ ಮಗಳ 12 ದಿವಸ ಹಣಮಪ್ಪಗೆ ನೆಡ್ಕೊಂಡು ನನ್ನ ಮಗಳ ನಿನ್ನ ಬೇಡ್ಕೊಂಡು ಹಡ್ದೀನಿವ್ವ ಎಲ್ಲಿದೆಯೋ ಯವ್ವ ಸುಬ್ಬವ್ವ ಸುಬ್ಬವ್ವ ಹಡಿಬಾರ್ದ ಹರಿದು ಸಾಕು ಬೇಕು ಕೊಡೈತ್ರಿ ಯಾಕ್ರಿ ಹನುಮಪ್ಪ ಬೇಡ್ಕೊರ್ ಗಂಡು ಮಗನ ಕೊಲ್ಲಿಲ್ರಿ ಅವನ ಗೊತ್ತುಳ ಸುಭದ್ರಿ ಬ್ಯಾಡ ಅಂತೇಳಿ ಸುಬ್ಬವ್ನ ಕೊಟ್ಬಿಟ್ಟು ನಾವು
ಸುಬ್ಬವ್ವ ಯಾಕೆ ಅಯ್ಯವ್ವ ಸುಬ್ಬವ್ವ ಎಲ್ಲಿದೀವ ನಿಮ್ಮ ಮೌನ ಯಾಕವ್ವ ಯಾಕ ಸುಬ್ಬವ್ವ ಮೈಯಾಡ್ ಕೋಪಣ ನಿನ್ನ ಅವನ ಇದ್ದು ಮಗಳಂತೇಳಿ ಮುದ್ದಾಗಿ ಬೆಳೆಸಿದ್ರಿ ಅವನ ಮಣಸಿ ಬಂದವ್ರು ಕೂಡ ವಯಸ್ಸಿಗೆ ಬಂದೀನಿ ಅಂತ ಹೇಳಿ ಮದುವೆ ಆಗ್ತೀರ ಅಂತ ಹೇಳಕತ್ತೀಯ ನಿಮ್ಮ ಅವನ ಅಲ್ಲವಾ ಹಗಲೆಲ್ಲ ಹಾಳಿ ಒಳದ್ನೆ ಬೆಳತಾನ ಅರ್ಬಿ ಒಳದ್ನೆ ಬೆಳತಾನ ಅರ್ಬಿ ಒಳದ್ನೆ ರೊಕ್ಕ ಕಳಿಬಾರ್ದಂತೇಳಿ ನರಗುಂದು ಯಾವಂಗಲ್ ಸಹಾಯ ಮಾಡಲ್ರಿ ಮೊದಲಿಗೆ ಕಾಲೇಜ್ ಡಿಗ್ರಿ ಕಾಲೇಜ್ ಕಲೀಲಿ ಅಂತ ಹೇಳಿ ಡೊನೇಷನ್ ಕಟ್ಟಿ ಕಲ್ಸ ಕಚ್ಚಿರ ಇದ್ರ ಇದನ್ನ ತೋಡಿ ಮಣ್ಣ ತುರುಕ್ಲಿ ಕಂಡು ಗಾಡಿ ಕುಂತಾರಲ್ರಿ ಕುರಿ ಸಿದ್ದ ಇಲ್ಲಿ ಕುಂತಾರಲ್ರಿ ಇವ ಯಾವ್ರಿ ಇವ ಕಾಂತಾನ ಕುರಿ ಸಿದ್ದನಂತ ಅವ್ನು ಕೂಡ ತಿರ್ಗಾಕತ್ತಾಳ ಇವಳು ಅವಳು ಕಂಡು ಕತ್ತಿ ಅಂತ ಸಿದ್ದಾರ ಕೂಡ ನಿನಗೇನ ಮಗಳು ಅನ್ಬೇಕ ಏನ ಮಂಗ್ಯಾಳ ಮಗಳು ಅನ್ಬೇಕ ತಾಯಿ ಆಗ್ತಿದ್ದೀರಾ नैन में सपना सपना में सजना सजना पे दिल लग गया सपना पे दिल लग गया सपना पे दिल लग गया गाने हक मंजा हक मेरे गाने ना गोरी अरार तुम गोरी सारे तुम गोरी लेने नौना मुद्दी डाकिरा न मगना लेने नौना मुद्दी न मगना न मौन गंड ನಮ್ಮ ಅಪ್ಪ ಯಪ್ಪ ಕಂಡವ್ರಿಗೆ ಮಾರಾಕ ಕಂಡವ್ರಿಗೆ ಕೊಡಕ ನಾನು ಪುಂಡಿ ಪಲ್ಯ ತತ್ತಿಕೊಂಡೇನ ಯಪ್ಪ ನಾನು ಕಲಿತ ಹೆಣ್ಣಿರ್ಬೇಕು ಆದ್ರೆ ಮೂರು ಬಿಟ್ಟು ಮರ್ಯಾದೆ ಬಿಟ್ಟು ಹೆಣ್ಣಲ್ಲ ನಾವು ತಿಳ್ಕೊ ನೀನು ಅಲ್ಲ ಇಷ್ಟೆಲ್ಲ ಹೇಳ್ತೀರಿ ನನ್ನ ಸನೇಕವ ಯಾವ ಬರ್ತಾನ ನನ್ನ ಸನೇಕವ ಬರ್ಲಿ ಬರ್ಲಿ ಅವರು ಸ್ವಂಟ ಮುರಿದು ಕೈಯ ಕೊಟ್ಟು ಕಳಿಸ್ಬೇಕಾದ್ರೆ ಕೇಳ ಒಟ್ಟು ಕಳಿಸ ನನ್ನ ಸನೇಕ ಬರ್ಲಿ ಅವ್ರು ಲೇ ಯಾವನೂರು ಬಿಂದಿಗೆ ಈ ಮೂರ್ಗೆ ಏನಿಲ್ಲ ಬಿಂದಿಗೆ ನನ್ನ ಮಗಳ ಎಂಟಿಗೆ ಏನದಾಳಿ ಎಂಟಿಗೇನ ನೋಡ ಹೆಂಗೈತ್ ನಮ್ಮಪ್ಪ ರಜೆ ಹುಲಿ ಜುನೇರಿ ಅಂತ ಗಂಡಸನ್ನ ಹುಡುಕಿ ನಿನ್ನ ಮದುವೆ ಮಾಡ್ಬೇಕಂತೇಳಿ ಕಂಡು ಊರ್ಗ ಮದುಗುಡಿಕಿ ಚಿಕ್ಕಪ್ಪ ಕೊನ್ನೂರು ವಸ್ತು ತಿರುಗಿ ಬಂದೇನೆ ಆದ್ರೆ ಅವನವನ ಉಂಡು ತಿಂದು ಪುಂಡಲಿಗೆ ತಿರುಗು ಬಾಂಡು ಸೂಳೆ ಮಕ್ಕಳ ಕಣ್ಣಿ ಕಾಣಕತ್ತಾರವ ನನಗ ಅದಕ್ಕೆ ಮಾಡ್ಕೊಂಡು ಹೆಂಡತಿಗೆ ತಂದಾಕೋ ಗಂಡಸು ಗುಂಡಿಗಿರು ಗಂಡಸು ಸಿಗ್ಲಿಲ್ಲ ಯಾಕಂದ್ರೆ ಗೌರ್ಮೆಂಟ್ ಸರ್ವಿಸ್ ನೌಕರಿ ಇರ್ಬೇಕಲ್ಲ ಅಂತ ಅವನ್ನ ಹುಡುಕಿ ಮದುವೆ ಮಾಡ್ಬೇಕಂತೇಳಿ ಬಂದಿನವ ಯಪ್ಪ ಅಂದ್ರ ನೀ ಹೇಳೋ ಮಾತು ನೋಡಿದ್ರೆ ನನ್ನ ಮಾತ್ರ ಗೌರ್ಮೆಂಟ್ ನೌಕರಿ ಇದ್ದೋಗ ಮದುವೆ ಮಾಡ್ಕೊಡ್ತೀನಿ ಅಂದಂಗ ಆತು ಹೌದವ ಹೌದ ಯಪ್ಪ ಅಂದ್ರೆ ನಿನ್ನ ಬಾಳೆ ಬಂಗಾರದಂಗ ಇರ್ತೈತವ ಉಂಡು ಪುಂಡ್ರಂಗ ಕುಂಡಿ ಮಾಡಿ ಹಾಕಿಲ್ಲ ಕಾಂಡಿಡ್ದು ಬಾಂಡನ ಮಕ್ಕಳಿಗೆ ಪೂರಾ ತಿರುಗೋ ಬಾಂಡ್ ಮಕ್ಕಳು ತೊಗೊಂಡು ಏನು ಮಾಡ್ತೀವ ನಿಮ್ಮ ಅವನ ಯಪ್ಪ ಅಂತವರ ಸಿಗಬೇಕಲ್ಲಿ ಯಪ್ಪ ಈಗಿನ ಕಾಲದ ಯಾಕೆ ಸಿಗದಲ್ಲ ಅವ ಯಾಕೆ ಸಿಗುದಿಲ್ಲ ನೀನವ್ರು ಕೊಡಿ ತಗೊಂಡು ಯಾರು ಕಳಿಸ್ಯಾಡಲ್ಲ ನೀ ಏನು ಕೂಟಿದೀಯ ಕಂದದ ಕಟ್ಗಿಲಿ ಕೆತ್ತಿದ ಚಂದ ಗೊಂದೆಗೆ ನಿನ್ನ ಮಾಡಿಕೊಳ್ಳುವ ಪುಂಡ ಪುಣ್ಯ ಮಾಡಿರ್ಬೇಕಾವು ಪುಣ್ಯ ಮಾಡಿರ್ಬೇಕ ಯಪ್ಪ ನಮ್ಮಪ್ಪ ಬರೇ ನಮ್ಮಪ್ಪ ಗಂಡ ಸತ್ತ ಹಣ್ಣು ಮುಂಡ್ರಿಂದ ಬೆನ್ ಹತ್ತಿರ್ತಾನೆ ಯಾವ ನೋಡಿದ್ರು ನನ್ನ ಪುಣ್ಯದವ ಯಪ್ಪ ನೀ ಹೇಳೋ ಮಾತೆಲ್ಲ ಕರೆ ಅಲ್ಲಪ್ಪ ನನ್ನ ಮದುವೆ ಮಾಡ್ಕೊನ ಹುಡುಗ ಪುಣ್ಯ ಮಾಡಿರ್ತಾನೋ ಪಾಪ ಮಾಡಿರ್ತಾನೋ ಏನು ಮೂರು ಬಿಟ್ಟಿರ್ತಾನೋ ಏನು ಪರದೇಶಿ ಇರ್ತಾನೋ ಎಂಥವು ಇರ್ತಾನೆ ಯಾರು ಬೇಕು ಯಪ್ಪ ನೀ ಹೇಳೋ ಮಾತು ನೋಡಿದ್ರ ಈ ಸದ್ಯ ನನ್ನ ಮದುವೆ ಆಗೋ ಹುಡುಗನ ಮಕ್ಕ ನೋಡ್ಬೇಕು ಅನ್ಸಕತ್ತೈತಿ ಯಪ್ಪ ತಡ್ಕೋಬೇಕ ಯವ್ವ ತಡ್ಕೋಬೇಕು ಅವು ಸಂತ್ಯಾ ತರುವ ಏನು ಹೊಲ ತರುವ ತಂದ್ರಿ ಕೈಯಾಗ ಕೊಡ್ಲ ತಡ್ಕೋಬೇಕು ತಡ್ಕೊಳಕ್ಕಾಗುವಂದು ಯಪ್ಪ ತ್ರಾಸಕತಿ ಜೀವಕ ತ್ರಾಸಕತಿ ಯಾಕ
ನಂದು ಬೈನಟ್ಟಿ ಊರ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ ತಲೆ ಕೆಟ್ಟೈತಿ ಹಂಗನ ಬ್ಯಾಡ ಇದೀಗ ಹುಟ್ಟ ಹಿಡಿಸಿದ ಹುಡುಗಿ ಪೂರ್ತಿ ಹಿಡಿಸಾಕ ಆಗಲ್ಲೇ ನಿನಗ ಒಮ್ಮೆರ ನಕ್ಕು ಬಿಡವ ಕೆನ್ನೆಯ ಕಟ್ಟಿ ಬಿಡುವ ಇಲ್ಲ ತ್ರಾಸಕತಿ ಜೀವನ ತ್ರಾಸಕತಿ ನಮಸ್ಕಾರ ರೀ ಯಜಮಾನ್ರ. ಈ ಊರಿಗೆ ನೀವ ಹಿರಿಯಾರಂತ ಕಾಣ್ತೈತಿ. ಅವನೇ ಕೋತಿ ಕುಲ್ದ ಮುಣವಳ್ಳಿ ಮಂಗೆ. ಈ ಊರಿಗೆ ಹಿರಿಯ ಮನುಷ್ಯ ನಾನು ಅಲ್ಲಪ್ಪ. ವಯಸ್ಸಿನ ಹಿರಿಯ ಇರ್ಬೋದು, ಯಾಕಂದ್ರೆ ಈ ಊರಾಳು ಹಲಕಟ್ ಜನರು ಬೇರೆ ಅದಾರ. ಅದಕ್ಕೆ ಹಲಕಡ್ ಜನರು ಊರ್ ಹೆಂಗ ಹೇಳ್ತಾರ್ರಿ? ಊರ್ದವ್ರು ಊರಾಗಿರುದಿಲ್ಲಂತ, ಮೆರೆದವ್ರು ಕೇರಿಯಾಗಿರುದಿಲ್ಲಂತ. ಕರೆಕ್ಟ್ಲೆ ತಮ್ಮ, ನೀ ಹೇಳೋ ಮಾತು ಕರೆಕ್ಟ್ ಐತಿ. ಯಾಕಂದ್ರೆ ಅದು ಹಿಂದಿನ ಕಾಲದಾಗಿತ್ಲೇ ತಮ್ಮ, ಈಗಿನ ಕಾಲದಾಗಿಲ್ಲ. ಊರ್ದಾಗಿರುತ್ತಲ್ಲೇ ತಮ್ಮ, ಊರಾಡ್ತಾನ ಮೆರದ ಸುಳೆಗಂಡಿರ್ತಾನಲ್ಲ ಅವನ್ನ ಮಾತ ನಡೀತೈತ್ಲೇ ಊರಾಗ. ಅದು ಕರೆ ಬಿಡ್ರಿ ಯಜಮಾನ್ರ. ಈ ಊರು ಸವರಿ ನಮ್ಗೆ ಯಾಕೆ ಬೇಕ್ರಿಪ್ಪ? ಅಲ್ರಿ ಯಜಮಾನ್ರ, ಈ ಊರಾಗ ಮದುವೆ ಆಗ್ಲಾರ್ದ ಹೆಣ್ಣು ಮಕ್ಳು ಇಂಥವು ಯಾವ ಅದಾವೇನ್ರಿ? ಅಲ್ಲ ಯಪ್ಪ ಬಾಯಿಲ್ಲ, ಇವ ಇಷ್ಟೆಲ್ಲ ಹೇಳಕತ್ತಾನಲ್ಲ, ಬಾಂದ್ರ ಬಾ. ನನಗೆ ಯಾಕೋ ಡೌಟ್ ಐತಿ, ಇವನ್ನ ಹಿಟ್ಟುಕೊಂಡು ಯಾರು ಹೊದ್ದಿಲ್ಲೇನು ಕೇಳೋ ಯಪ್ಪ. ಏ ಮುಂದೆ ಓಡಾಕ್ ಹೋಗ್ಬೇಡ. ಯಾಕೆ ಹಿಂಗ ಅಂತೀರಿ ನೀವು ನನಗ? ಮತ್ತೆ ಮಂಗ್ಯಾನ ಮಗಳ ಮದುವೆ ಆಗಲಾರ ಹೆಣ್ಣು ಮಕ್ಕಳು ಎದಕ್ಕೆ ತಿಳ್ಕೊಬೇಕು ಕುಂತ ಜನ. ಅಂದ್ರ ನಿನ್ನ ಮಗಳು ತ್ರಿಪುರ ಸುಂದರಿ ಅದಾಳಲ್ಲ, ನಿನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದಕ್ಕಪ್ಪ ಮಾವ, ಮದುವೆ ಮಾಡ್ಕೊಳ್ಳೋದಕ್ಕ. ಮದುವೆ ಹೋಗೋರು ಹಿಂಗೆ ಕೇಳೋದಿಲ್ಲ, ಕನ್ಯಾ ಅದಾವೇನ್ರಿ ನಿಮ್ಮ ಊರಾಗ ಹಿರಿಯರ ಅಂತ ಕೇಳ್ತಾರಪ್ಪ. ಇದ ಮಾತು ಊರಾಗ ಹೋಗಿ ಕೇಳ. ಅಲ್ಲೇ ಮರಬದ ಕಲ್ಲ ಪಟಾಣಿ ಶಿವನೆ ಹಾಕಿ ನೋಡ್ರಿ, ಎಲ್ಲ ಊರಾಗೂ ಕನ್ಯಾ ಅದಾವೇನ್ರಿ ಅಂತ ಕೇಳಿ ಕೇಳಿ ಸಾಕಾಗಿ ಹೋತು. ಒಂದು ಊರಾಗೂ ಕನ್ಯಾ ಇಲ್ಲ ಅಂತಾರ. ಅದಕ್ಕೆ ಈಗ ನಿಮ್ಮ ಊರಿಗೆ ಬಂದೇನ್ರಿ. ಕನ್ಯಾ ಅದಾವೇನ್ರಿ ನಿಮ್ಮ ಊರಾಗ? ಕನ್ಯಾ ಅದಾವೇನ್ರಿ ಮದುವೆ ಆಗ್ಲಾರ್ದ ಹೆಣ್ಣು ಮಕ್ಕಳ? ಕನ್ಯಾ ಅದಾವ್ಲೆ, ಕನ್ಯಾ ಅದಾವ್ಲೆ ಮಂಗ್ಯ. ನಿನ್ನ ಮುಖ ನೋಡಿ ಇಲ್ಲ ಅಂದಿರ್ಬೇಕ. ಅವ್ರಿಗೆ ತಪ್ಪಿರಾಕಿಲ್ಲ. ನೀನು ಈ ಊರಿಗೆ ಕನ್ಯಾ ನೋಡಕ್ ಬಂದೇನ? ಹೌದ್ರಿ ಯಜಮಾನ್ರ, ಈ ಊರಿಗೆ ನಾ ಕನ್ಯಾ ಹುಡ್ಕಾಕ ಬಂದೇನ್ರಿ. ಎಲ್ಲ ಊರಾಗೂ ಕನ್ಯಾ ಕೇಳಿ ಕೇಳಿ ಸಾಕಾಗಿ ಹೋತ್ರಿ. ಅದಕ್ಕೆ ಈಗ ನಿಮ್ಮ ಊರಿಗೆ ಬಂದೇನ್ರಿ. ಈ ಊರಾಗ ಕನ್ಯಾ ಅದಾವನ ಇಲ್ಲ ಹೇಳ್ರಿ. ಮತ್ತ ಈ ಊರಾಗ ಕನ್ಯಾ ಅದಾವಿಲ್ಲ, ಆಮೇಲೆ ಹೇಳ್ತಿಲ್ಲ ತಮ್ಮ. ನಾನು ನೀ ಮೊದಲು ಉದ್ಯೋಗ ಏನು ಮಾಡ್ತೀಯ ಅನ್ನು ನೀ ಹೇಳ. ಅಲ್ರಿ, ಎಲ್ಲರೂ ಬರೀ ಇದನ್ನ ಕೇಳ್ತಾರ ನೋಡ್ರಿ, ಇದನ್ನ ಕೇಳ್ತಾರ. ಏನು ಮಾಡ್ತಿ, ಏನು ಕೆಲಸ ಮಾಡ್ತಿ, ವರ ಯಾವ ಉದ್ಯೋಗ ಮಾಡ್ತಾನ ಅಂತ ಕೇಳ್ತಾರೆ. ಹಿಂಗೆ ಕೇಳಿ ಕೇಳಿ ನಮ್ಮ ಮದುವೆ ವಯಸ್ಸು ಮುಗ್ಯಾಕೆ ಬಂದರು ನಮ್ಮ ಮದುವೆನ ಆಗವಲ್ದ. ಯಾಕಂದ್ರೆ SSLC ಫೇಲ್ ಆಗಿ ಊರಾಗ ಉಂಡಲಿಂಗಿ ಮ್ಯಾಗ ತಿರುಗಾಡೋರು ಅಂದ್ರೆ ನಾವ. ಅದಕ್ಕೆ ನಮ್ಮಂಥವ್ರಿಗೆ ಕನ್ಯಾ ಕೊಡಕ್ಕೆ ಒಟ್ಟವಲ್ಯ ಅಂತಾರ. ಅಲ್ರಿ, ಎಲ್ಲರೂ ಉದ್ಯೋಗ ಇದ್ದವನ ಮದುವೆ ಆಗ್ತೀನಿ ಅಂದ್ರೆ ನಮ್ಮಂಥ ಉದ್ಯೋಗ ಇಲ್ದವ್ರು ಮದುವೆನ ಆಗಬಾರ್ದೇನ್ರಿ? ಏನು ಊರಾಗ ಅಡ್ಡೇನ ಆಗಿ ಹಿಂಗೆ ದಾಟಿ ಹೋಗ್ಬೇಕನ ಅಂತೇನೆ. ಕೆಲಸ ಇದ್ದವರು ಕೆಲಸ ಮಾಡ್ತಾರ್ರಿ, ಕೆಲಸ ಇಲ್ಲ ಅಂದ ಮೇಲೆ ಅಂಥವ್ರು ತಿಂದು ಉಂಡು ಅಡ್ಡಾಡ್ತಿರ್ತಾರೆ. ಅಂದ ಮೇಲೆ ಆ ಪೂಜಾರ ಹನುಮನ್ ಅಂತಾರ ಮದುವೆನ ಆಗಬಾರ್ದೇನ್ರಿಪ್ಪ? ಮದುವೆನ ಆಗಬಾರ್ದೇನ್ರಿ? ಮದುವೆ ಆಗಕ್ಕೆ ಯಾರು ಬೇಡ ಅಂತಾರಲೇ ತಮ್ಮ. ನಿನ್ನ ಹೆಣ್ಣು ಹಡ್ದವ್ರ ಮಕ್ಕಳು ಕೊಡ್ಬೇಕಾದ್ರೆ ಏನು ಕಳ್ಳದಾನೋ, ಸುಳ್ಳದಾನೋ, ಲಪುಟದಾನೋ, ಏನು ಕಿಸಬಾಯ್ ಅದನೋ, ಏನು ಅರ್ಧಬಾಯ್ ಅದನೋ ಅನ್ನೋದು ವಿಚಾರ ಮಾಡಿ ಚಲೋ ವಾರಕ್ಕೆ ಹುಡುಕ್ಯಾಡಿ ಕೊಡ್ತಾರ. ಅಲ್ರಿ, ಎಲ್ಲರೂ ಹೆಣ್ಣು ನಡೆದವರೆಲ್ಲ ಹಿಂಗ ವಿಚಾರ ಮಾಡಿದ್ರು ಅಂದ್ರೆ ಉಂಡು ತಿರುಗಾಡು ಊರಾಗ ಲುಂಗಿ ನಮ್ಮಂತ ಜನಕ್ಕೆ ಯಾರು ಏನು ಕೊಡಬೇಕು ಅಂತೇನೆ. ಇವನು ಅವನ ಗಂಡಸಾಗಿ ಈ ಊರಾಗ ಹುಟ್ಟಿದ್ದ ತಪ್ಪಣಬೇಕಾ? ಏನ ಸಾಕಷ್ಟು ಸಾಲಿ ಕಲಿತ ಕೆಲಸ ಸಿಗಲಾರ್ದಕ್ಕ ಸರ್ಕಾರಕ್ಕೆ ಬೇಯಬೇಕ.
ಅಗದಿ ಏನ್ ಹತ್ತಿರಲ್ಲಪ್ಪ ಐನಾಪುರ ಜಗದ್ಯಾ ನೀನು ಕ್ಯಾಬ್ ಸುರೇಶಿ ಒಗರ್ನಿ ಬಸ್ಸ ಚಂದು ಚಲಿವಾರ ನಡೆದಿರಲ್ಲಪ್ಪ ಮಕ್ಕಳ. ಏನು ನಿಮ್ಮಂಥವ್ರ ಮನೆ ಮುಂದೆ ಸತ್ಯಾಗ್ರಹ ಮಾಡಬೇಕಾ ಅಲ್ರಿ? ಎಲ್ಲ ಏನು ನಡೆದವ್ರು ಹಣ ಆಸ್ತಿ ಬಂಗಾರ ನೌಕರಿ ಇದ್ದವಾಗ ಕೊಡ್ತೇನೆ ಅಂದ್ರ ಏನು ನಮ್ಮಂಥವ್ರಿಗೆ ಯಾರು ಕೊಡ್ಬೇಕ ನೀವು ಹೇಳ್ರಿ ನೋಡೋಣ. ಇವತ್ತ ಈ ನ್ಯಾಯ ಮುಗಿಸ ಮುಂದಕ್ಕೆ ಹೋಗ್ರಿ. ಮತ್ತು ನಮಗೂ ಅವನು ಊರು ತಿರುಗಾಡಿ ಸಾಕಾಗಿ ಹೋಗೈತಿ. ಮಗನ ನಿನ್ನ ನ್ಯಾಯ ಹೋಗಿ ಹರಿಸಿ ಮುಂದಕ್ಕೆ ಹೋಗಾಕ ನೀ ನನ್ನ ಸ್ವಾದ್ರ ಮಾವಲ್ಲೇ, ನಿನ್ನೇನು ಸ್ವಾದ್ರ ಮಾವಲ್ಲೇ ಹಗಲ ಮಧ್ಯಾಹ್ನ ಮಗಲ ಯಾವ ರವದೆ ಯಾವ ರವಿಲ್ಲ, ಯಾರು ಹಿಡ್ಕೊಂಡು ಕೂರ್ಲಾಕೊಂಡು ಸಾಯವಾದ, ಯಾರು ಹಿಡ್ಕೊಂಡು ಉರ್ಲಾಕೊಂಡು ಸಾಯ್ ಹೋಗ. ಯಪ್ಪ ಇವ ಲಪ್ಪಂಗಿದ್ದಂಗ ಅದ ನೀವ, ಬಾ ಲಪ್ಪಂಗಿದ್ದಂಗ ಅದ ನೀವ. ಅದಕ್ಕೆ ಇವಾಗ ಯಾರು ಇನ್ನುವರೆಗೆ ಹೆಣ್ಣ ಕೊಟ್ಟಿದ್ದಂಗಿಲ್ಲ. ಅದಕ್ಕೆ ಈ ನಮ್ಮನಿ ಅಡ್ಡಾಡ್ಕೊಂತ ಕುಂತಾನೆ ಯಪ್ಪ. ಅದೇ ಅಲ್ಲ ಹೋಲಿ ಬಾಯಿಲಿ. ಹುಡುಗ ನೋಡಕ್ ಭಾಳ ಚಂದ ಅದನ, ಇಂದಕ್ಕೆ ಬಾ ಅವ್ನ ಪಿಗರ್ ಕಾಣವಲ್ದು. ಹುಡುಗನು ಭಾಳ ಮಸ್ತ್ ದರ್ಶನ ಇದ್ದಾಗ ಅದನ, ಆದ್ರೆ ಸ್ವಲ್ಪ ತಿಳುವದನ. ಆದರೂ ನೋಡಕ್ಕಂತ ಭಾಳ ಚಂದ ಅದನ ಯಪ್ಪ. ಇವಾಗ ಕೆಲಸ ಏನು ಮಾಡ್ತಾನೆ ಕೇಳು ಹೋಗು. ಇವನು ಊಟ ತಿಂದು ಊರ ತಿರುಗು ಬಾಂಡನ ಮಗನ. ಇವನು ತಗೊಂಡು ಏನು ಮಾಡ್ತಿ? ಇಂಥವ್ರಿಗೆಲ್ಲ ಯಾರು ಹೇಳ್ಕೊಡ್ತಾರವ್ವ ಇಂಥವ್ರಿಗೆ? ಯಾಕ್ರಿ ನಿಮ್ಮ ಮಗಳನ್ನ ಚಂದೂಳು ಚೆಲುವಿ ನನಗ ಕೊಟ್ಟು ಮದುವೆ ಮಾಡಿರಿ ಏನಕ್ಕತಿ ಅಂತೇನೆ? ಏನಕ್ಕತಿ ಅಂತೀಯ? ಅಯ್ಯೋ ನಾನು ಹಣೆ ಬಾರ ಕುಟ್ಟಿನ ಕೈಯ ಕನ್ನಡಿ ಹಳ್ಕೊಟ್ಟಂಗ. ಯಾಕೆ ಕಣ್ಣ ಇರುದಿಲ್ಲ ಅವು, ಆ ಕಣ್ಣಿ ಹಳ್ಳಿಗೆ ಏನು ನೋಡ್ಬೇಕು? ಹಂಗಾಗತತಿ ನನ್ನ ಮಗಳ ಬಾಳ್ಯಾವು. ಇದ್ದು ಒಂದು ಮಗಳ ಮುದ್ದಾಗಿ ನನ್ನ ಮಗಳ ಮದುವೆ ಆಗಬೇಕಾದ್ರೆ ಗೌರ್ಮೆಂಟ್ ಸರ್ವಿಸ್ ನೌಕರಿ ಇರ್ಬೇಕು ಅಂತ ವರ್ಣಿಗೆ ಹುಡುಕ್ಯಾಡಿ ಕೊಡ್ಬೇಕು. ಇಲ್ಲ ನಾಲ್ಕಂತ ಮನಿ ಇರ್ಬೇಕು ಅಂತವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ಇಟ್ಕೊಂಡ್ ಕುಂತೀನಪ್ಪ ಇಲ್ಲಿ ಮಠ ತಮ್ಮ. ಅಂದ್ರ ನಿಮ್ಮ ಮಗಳ ಕೊಡ್ಬೇಕಾರ ಗೌರ್ಮೆಂಟ್ ನೌಕರಿ ಇದ್ದವಂಗ ಕೊಡ್ಬೇಕಂತೀರಿ ಅಂದಂಗ ಆಯ್ತ. ಹೌದು ಅಲ್ರಿ ನೌಕರಿ ಇದ್ದವ ಏನು ಬ್ಯಾರೆ ಮಾಡ್ತಾನೋ ಏನ ನಾನು ಬ್ಯಾರೆ ಮಾಡ್ತೇನೋ ಅವಳ ಕೇಳಲ್ಲ. ಅದನ್ನ ಹೇಳಕ್ಕಂತೆ ತಂದೆ ಮಗಳಿಗೆ ಚಂದ ನೋಡ್ಕೊಂಡ್ ಬಡ್ಕೋರಿ ಒಟ್ಟ. ಏನ್ರಿ ಮಾಡೋದ? ಏನ್ ಮಾಡೋದು? ಹೇ ಸಂಸಾರ ಅವರು ಸಂಸಾರನ ಮಾಡ್ತಾರ, ನಾವು ಸಂಸಾರನ ಮಾಡ್ತೇವೆ. ಯಾಕ್ರಿ ಕ್ಯಾಸ ಬಳಗದ ಮಸ್ತಾರ ಒಟ್ಟು ಹುರುಪ್ ಮಾಡಿ ಹೇಳ್ರಿ ಪಾ, ಒಟ್ಟು ಹುರುಪ್ ಮಾಡಿ ಹೇಳ್ರಿ. ಲಗೆ ಬರ್ತೈತಿ ಇದು ಎಲ್ಲ ಆಸ್ಪತ್ರೆ ತಪ್ಪಿದ್ರು ಅನ್ನಕ್ಕಾಗತಿ. ನೀ ಏನ್ ಸಂಸಾರ ಮಾಡ್ತಿಲಿ ಲೇ ಕೊಡಂಗನಂತವ್ನ ಕೆಂಪಂಗೆಲ ಮಾಡಿ ಅವನ ಕೆಲಸ ಇಲ್ದ ಮದುವೆಕ್ಕೆ ಸಾಲ ಕೊಟ್ಟಾವ ಹಾಕಿ ಮದುವೆ ಕಳಿದಾಗ ಆಡ್ಬಾರ್ದು ನಂದ್ರ ಹೆಂಡ್ರು ಮಕ್ಕಳು ನೀ ಏನು ಸುಖದಾಗ ಇಡ್ತೀವ್ದು ಏನು ಗ್ಯಾರಂಟಿಲಿ ಹುಡುಗ. ಅಂದ್ರ ನಿಮ್ಮ ಕಣ್ಣಾಗ ಸರ್ಕಾರಿ ನೌಕರಿ ಮಾಡವನ ಗಂಡಸ ಅಂತ ತಿಳಿದಿರಿ ಅಂದಂಗ ಆಯ್ತ. ಹೌದು ಮತ್ತೆ 31 ದಿನ ಕಳೆದ್ರೆ ಸಾಕ ಅಡ್ಡ ತಿಡ್ಡ ಎರಡು ಕೆರೆ ಮ್ಯಾಗ ಒಂದೆರಡು ನಮ್ಮ ಬದಾಮಿ ಅರ್ಜೆ ಹೆಂಗೊಂದು ಕಟ್ಗಳನ್ನ ಸಾಕು. ತಿಂಗಳ 40,000 ರೂಪಾಯಿ ಪಗಾರ ಬರ್ತೈತಿ. ಯಾಕಂತ ಗಂಡು ಸಂಸಾರ ಮಾಡಬಹುದು, ಅದ್ರಾಗ ಹೆಣ್ಣು ಮಕ್ಕಳನ್ನಂತೂ ಸುಖದಾಗಿರ್ಬಹುದು. ಉದ್ಯೋಗ ಇಲ್ಲದ ಗಂಡಸು ರಂಡಿ ಮುಂಡಿ ಹೆಣ್ಣಿದ್ದಂಗಂತಪ್ಪ ತಮ್ಮ, ರಂಡಿ ಮುಂಡಿ ಹೆಣ್ಣಿದ್ದಂಗಂತ. ಬೆತ್ತ ಹಿಡಿತೀರೇನ್ರಿ? ಅಲ್ರಿ ಇಷ್ಟು ವರ್ಣನ ಮಾಡಿ ಹೇಳ್ಬೇಡ್ರಿ ನೌಕರಿದಾರ ಸುದ್ದಿ. ನಾನು ಒಟ್ಟು ಹೇಳ್ತೀನಿ, ಮಗಳು ನೀನು ಕೂಡಿ ಚಂದ ಬರ್ಕೋರಿ ಇಲ್ಲಕ್ಕ ಹರ್ಕೋರಿ. ನೋಡ್ರಿ ಸರ್ಕಾರಿ ನೌಕರಿ ಮಾಡೋರ ಸುದ್ದಿ ನನ್ನ ಮುಂದೆ ಹೇಳ್ಬೇಡ್ರಿ. ತಿಂಗಳ ಪಗಾರ 1 ವಾರ ಲೇಟ್ ಆತಂದ್ರ ಗುಬ್ಬಿ ಗೂಡ್ನಾಗಿಂದ್ರ ಹೊರಗೆ ತೆಗದ ಬಿಸಿಲಿ ಪಕ್ಕ ಬಾಯಿ ತೆಗಿತಾವಲ್ಲ ಹಂಗ ಬಾಯಿ ತೆಗಿತಾರ ನೌಕರಿದವ್ರು. ಅದೇ ಈ ಭೂಮಿ ತಾಯಿಲೆ ದುಡಿಯುವ ಈ ರೈತ 365 ದಿನ ಬಿಸಿಲು ಗಾಳಿ ಅನ್ನೋದೇ ದುಡಿದು ಈ ಬೆವರನ್ನು ಸುರಿಸಿ ಈ ಭೂಮಿ ತಾಯಿಯ ಮೇಲೆ ಹಾಕಿ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ ಇವನು.
ನೀ ನೌಕರಿದವನ ಸುದ್ದಿ ಹೇಳ್ತಿದ್ದಿ. ಒಂದು ವಾರ ತಡ ಆಯ್ತು ಅಂದ್ರೆ ತಿಂಗಳ ಪಗಾರ ಹಾಲು ಮೊಸರಿನವ್ರಿಗೆ ಕೊಡಕ್ಕೆ ರಾಕಿರೋದಲ್ಲೋ ಮಂಗ್ಯಾನ ಮಗನ. ಮತ್ತು ನಮ್ಮ ಕಿತ್ತಿ ಬಸವತ್ತಿ, ನಮ್ಮ ಮೈನಾಪುರ ಅಣ್ಣಮ್ಮ, ನಮ್ಮ ಸಂಧಿ ಮನೆ ಲಕ್ಷ್ಮಣ ಅಜ್ಜನ ಹೇಳ್ತಿ ಮುಂಜಾನೆ ಹೊತ್ತೆ ಮಾರಿ ತಕ್ಕೊಂಡ್ರೆ ತಿಕ್ಕಿದ್ರೆ ಹೆಂಗೆ ಹಂಗೆ ತುರ್ಕೊಂಡಾರ ಪರಕ್ಕಿನ ತಿಗಡಿ ಅಂಬ್ರನ್ ರಿಕ್ಷಾ ಹತ್ಕೊಂಡು ಹೋಗ್ತಾರ. ಅಲ್ಲಿ ನೌಕರದವ್ರಿಗೆ ಮೊಸರು ಕೊಟ್ಟು ಹೊಳೆ ಬರೋವಾಗ ಏನು ಬೇವ್ತಾರ್ರಿ ಅಪ್ಪ ತು ಕೇಳ್ಬಾರ್ದು ಇರ್ಲಪ್ಪ, ಇರ್ಲಿ. ಅವ್ರದ್ದು ಹೋಗ್ಲಿ. ಮತ್ತು ನಮ್ಮ ನಿಂಗಪ್ಪ ಕಾಕ, ನಮ್ಮ ಮಂಕ್ನೇರಿ ಕಾಮನ್ ಕಾಕ, ತಿರ್ಕಪ್ಪ ಕಾಕ ಇವ್ರು ಅಗದಿ ಅಷ್ಟ್ರಿ. ನಂದು ಕೊಡ್ಲಿಲ್ಲ ನಿಂದು ಕೊಡ್ಲಿಲ್ಲ, ನಂದು ಇಟ್ಕೊಂಡ್ರೆ ನಿಂದು ಇಟ್ಕೊಂಡ್ರೆ ಏನದು ಅದ ಬೆನ್ನಿ ರೊಕ್ಕ ಮಗ. ನಾ ಏನಂತ ಕೇಳ್ತಿದ್ದಲ್ಲ ಹೇಳ್ತೀನಿ ಕೇಳೋ ಮಟ್ಟ ತಿಳ್ಕೊ. ಮತ್ತು ಮನೆಗೆ 4 ಮಂದಿ ಬೀಗರು ಬಂದ್ರೆ ಅಂದ್ರೆ ತಿನ್ನಾಕ ಅಕ್ಕಿ ಸತಾಕಿರೋದಿಲ್ಲ ಮಂಗ್ಯಾನ ಮಗನ. ಎಷ್ಟೊತ್ತಿದ್ರು ಕಲ್ಲಪ್ಪನ ಅಂಗಡಿಗೆ ಹೋಗಿ ಉದ್ರಿ ಕೇಳಿ ಅಪ್ಪ ಏನಂದ ತಂದ ಮಾಡಬೇಕ. ಕೊಡೋದಿಲ್ಲ ಅಂದಂದ್ರೆ ಅಲ್ಲೇ ಮಕ್ಳು ಬೂದ್ಯಾಡ್ಮಂತನ ಅಂಗಡಿ ಇರ್ತತ್ತಲ್ಲ, ಒಂದು ಮೀಲ್ ತಂದಿರ್ತಾರ, ಒಂದು ಮ್ಯಾಲೆ ಅಪ್ಪ ನಾನು ಸುಳ್ಳ ತಗಲ ಹೇಳಿ ತಂದ ಮಾಡಿ ಹಾಕ್ಬೇಕ ಅಂದ್ರೆ ಒಲಿ ಉರುತತಿ, ಇಲ್ಲಿಕ ಉರೋಂಗಿಲ್ಲ. ಮತ್ತಿನ್ನು ಎಷ್ಟೋ ಮಂದಿ ಕಷ್ಟಕ್ಕೆ ರೊಕ್ಕಿಲ್ಲ, ಹಿಂಗೆ ತಿರ್ಗಾಡ್ತಿರ್ತಾರ ಓಣಿ. ಹಿಂಗೆ ಯಾಕೆ ತಿರುಗ್ತಿರಪ್ಪ ಮಂಗ್ಯಾನ ಮಕ್ಕಳ ಅಂತ ಕೇಳಿದ್ರೆ ಇದೊಂದು ಪ್ಯಾಶನ್ ಅಂತ ಹೇಳ್ತಾರ ಮಂಗ್ಯಾನ ಮಕ್ಕಳ. ಇಂಥ ನನ್ನ ಮಕ್ಕಳನ್ನ ಎಷ್ಟು ಮಂದಿ ತೋರಿಸ್ಕೊಳ್ಳಿ ಈ ಊರಾಗ ನಿನಗೆ ಅಂತೇನೆ ಊರು ಮಂಗ್ಯಾನ ಮಗನ. ಹೌದಾ ಯಪ್ಪ, ಮಾಮ ಹೇಳೋದು ಕರೇನ ಐತಿ. ಯಾಕೆ ಗೊತ್ತನೇಪ್ಪ ಯಪ್ಪ, ಮೊನ್ನೆ ಬಸ್ ಹೋಗಿತ್ತಲ್ಲಪ್ಪ, ಸಿಕ್ಕಾಪಟ್ಟಿ ಕುಡುದು ರೊಕ್ಕ ಬಾಳಿನ ಅಂಗಡಿ ರೊಕ್ಕ ಕೊಡ್ಲಾರ ಸೀದಾ ಮನಿ ಬಂದಿದ್ದಕ್ಕ ಅಂಗಡಿಯವ ಸಾಬ್ ಬಂದು ಮನಿ ಮುಂದೆ ರೊಕ್ಕ ವಸ್ಲಿಗಂತ ಬಂದು ಕುಂತಿದ್ನೋ ಯಪ್ಪ. ಅಷ್ಟ ಅಲ್ಲ, ನೌಕರಿ ಇದ್ದವ್ರ ಕತೆ ಮುಂಜಾನೆಯಿಂದ ದುಡಿದು ಸಂಜೆಗೆ ಹೋಗಿ ಕುಡಿಯಾಕ ಹಿಟ್ಟು ಬರೋದು. ಅಷ್ಟ ಅಲ್ಲಪ್ಪ, ವರದಕ್ಷಿಣೆ ರೊಕ್ಕ ಸಂಬಂಧ ರೊಕ್ಕ ಕೊಡ್ಲಿಕ್ಕ ಸೀಮೆಯನ್ನೇ ಹಾಕಿ ಸುಡ್ತಾರೋ ಯಪ್ಪ, ಸುಡ್ತಾರ. ಅಂತ ಅಲಕಟ್ ನೌಕರಿ ಮಾಡು ಬಂಡ ನನ್ನ ಮಕ್ಕಳಿಗೆ ನಾನು ಕೊಡಾಕ ನಾ ಏನು ಹುಚ್ಚಬಲ್ಲವನ ಮಗ ಅಲ್ಲ ತಿಳ್ಕೊಬೇಡ. ನಾನು ಹುಚ್ಚಬಲ್ಲವನ ಮಗ ಅದೀನಿ. ದೊಡ್ಡ ಆಸ್ತಿ 4 ಅಂತಸ್ತಿನ ಮಾಡಿ ಮನಿ ಅಂತ ಕೊಟ್ಟು ಮದುವೆ ಮಾಡ್ತೀನೋ ನಿಮ್ಮ ಮೌಡ ನಿನ್ನ. ಯಪ್ಪ, ಅಂದ್ರ ದೊಡ್ಡ ಆಸ್ತಿ ದೊಡ್ಡ ಮನಿ ಇದ್ದಾಗ ಕೊಟ್ಟು ನನ್ನ ಮದ್ವೆ ಮಾಡ್ತೇನೆ ನೀನು? ಹೌದಾ ಯವ್ವ? ಯಪ್ಪ, ಅಂತ ಮನಿಗೆ ನನ್ನ ಏನ್ರ ಕೊಟ್ಟೆ ನಾಳೆ ಭೂಕಂಪ ಆತ ನನ್ನ ಹೆಣ ಸಿಗುದಿಲ್ಲ, ಮಣ್ಣು ಸಿಗುದಿಲ್ಲ, ಮನಿನ ಸಿಗುದಿಲ್ಲ, ನೀನು ತಿಳ್ಕೊಬೇಕಾಗತ್ತ. ಯಾಕಿರುದಿಲ್ಲ ನಿಮ್ಮ ಮೌಡ? ಯಪ್ಪ, ನೀ ಎಲ್ಲ ದೊಡ್ಡ ಮನೆ ಇದ್ದರೆ ಕರ್ಕೊಂಡು ಹೋಗಿ ನನ್ನ ಮದುವೆ ಮಾಡ್ತಿದ್ದಿ. ಭೂಕಂಪ ಗಡಗ ನಡಗತ್ತ ಅಂದ್ರೆ ಎಲ್ಲ ಕಲ್ಲು ಬಿದ್ದು ನಾ ಸೆಡ್ದು ಸೇಕ್ ಹಾಕಿನಿ. ಅವಾಗ ಏನು ಮಾಡ್ತಿದ್ದಿ ತಗೊಂಡು? ನೋಡ್ರಿ, ದೊಡ್ಡ ಮನೆ ಇದ್ದಲ್ಲೇ ನಿನ್ನ ಮಗಳ ಕೊಟ್ಟ ನೋಡ್ರಿ. ಈಗಾಗಲಿಗೆ ಕರ್ನಾಟಕದೊಳಗೆ ಭೂಕಂಪ ಆಗ್ಲಕತ್ತೈತಿ. ಹಂಗ ಈ ಬೈರನಟ್ಟಿ ಒಳಗೂ ಭೂಕಂಪ ಆಯ್ತು ಅಂದ್ರೆ ದೊಡ್ಡ ಮನೆ ಬೆಡ್ಡಿನೊಳಗೆ ನಿನ್ನ ಮಗಳು ಏನಾಗಿರ್ತಾಳ, ಆಗ ನೀ ಗಳಿಸಿದ ಗಂಟು ಸಿಗೋಂಗಿಲ್ಲ. ಮತ್ತೊಬ್ರು ಬಂದ ತಿಗಡಿ ದ್ಯಾಮ್ನಂತರ ಪೊಲೀಸ್ ಸಂಧ್ಯಾಕ ಕುಂತ ಹತ್ತಂಗ ಮಾಡಿ ಇದ್ದ ಗಂಟನ್ನೆಲ್ಲ ದೋಚ್ಕೊಂಡು ಹೋಗ್ತಾರ. ಆಗ ಇದ್ದ ಆಸ್ತಿ ಸತ್ಯಕ್ಕೆ ಸರ್ಕಾರದ ವಶಕ್ಕೆ ಆಗ್ತೈತಿ. ಆಗ ಗೊತ್ತಕ್ಕೈತಿ ನಿಮ್ಮಂಥವ್ರಿಗೆ ಮೂಗಿ ಗಿಗಿಸೆ ಮಾತಾಡೋದು. ಹೌದಪ್ಪ. ಯಪ್ಪ, ಭೂಕಂಪ ಬರ್ದ ಆತಂದ್ರೆ ನಿನ್ನ ಮಗಳು ಏನ ಸಿಗುದಿಲ್ಲ. ನನ್ನ ಮೂರಡಿ ಮಣ್ಣಾಕೂ ನೀ ಬರೋದಿಲ್ಲ. ನಾನು ನೋಡಿದ್ರ ಅಂತ ಮನೆ ಕೊಡ್ತೀನಿ ಅಂತಿ. ಅಳಬೇಡ, ನೀರು ಹರಿಯಾಕತ್ತಾವು. ಇಬ್ರು ಒರೆಸ್ಬೇಡ, ಸೋರಾಕತ್ತಾವು. ತಂದೆ ನಮ್ಮ ಕಷ್ಟ ನಮಗ ಅಡ್ಕೊಂಡ್ಬಿಡ್ಲಿಲ್ಲ. ಒಂದ್ ಸ್ವಲ್ಪ ಈಗ ಹಳೆ ಆಗ್ಬೇಕಂತ ದಾರಿ ಹಿಡಿದು ಬರಾಕಂತೆ ತಡ್ಕೋಟ ಅಲ್ಲೋಯವ್ವ. ಏನೇ ಅಪ್ಪ ಅಂತಾರು ಕೋಟ ಮದುವೆ ಮಾಡಿ ನಿಮ್ಮ ಮೌಳ. ಯಪ್ಪ, ನೋಡಿಲ್ಲ ಗುಡಿಸ್ಲಿದ್ದವಾಗ ನನ್ನ ಮದುವೆ ಮಾಡ್ಕೊಡಿ ಅಪ್ಪ. ನನ್ನ ಬಾ ಚಂದ ಮದುವೆ ಮಾಡ್ಕೊಂಡು ನಾನು ಚಂದ ನೋಡ್ಕೊಂತಾನೆ ಅಪ್ಪ ಅಂದ್ರ ನೋಡ್ರಿ, ಗುಡಿಸಲಾಗ ಬದುಕಿದ್ರು ಚಿಂತೆ ಇಲ್ಲ. ಬೇಕಾದಂತ ಭೂಕಂಪ ಆದ್ರು ನಿನ್ನ ಮಗಳು ಉಳಿತಾಳ, ನಿನ್ನ ಮಗಳ ಗಂಡನು ಉಳಿತಾನ, ನೀ ಗಳಿಸಿದ ಗಂಟನು ಉಳಿತೈತಿ. ಇವ ಕೆಲಸ ಇಲ್ಲದ ಗಂಡ ಇದ್ರೆ ಏನಾಯ್ತ, ಭಾರತದ ದೇಶದಲ್ಲಿ ಬೇಕಾದಂಗೆ ಸ್ವತಂತ್ರವಾಗಿ ದುಡಿದು ಬದುಕಬಹುದು. ಇವಾಗ ಬರೇ ಕೆಲಸ ಮಾಡೋದಷ್ಟ ಚಿಂತಿರ್ತೈತಿ. ರಾತ್ರಿ ಅದಕ್ಕೂಲೆ ಹೆಂಡತಿ ನೋಡು ಚಿಂತೆನೂ ಇರ್ತೈತಿ. ಅದ ಶ್ರೀಮಂತ ಇದ್ದವಾಗ ನಿನ್ನ ಮಗಳ ಮದುವೆ ಮಾಡಿ ಕೊಟ್ಟೆ ಅಂದ್ರೆ ಶ್ರೀಮಂತ 108 ಚಿಂತ್ಯಾಗ ನಿನ್ನ ಮಗಳ ಸತ್ಯ ಕಾಳು ನೋಡೋದಿಲ್ಲ. ಭೂಕಂಪ ಆದ್ರಂತೂ ಯಾವುದು ಉಳಿದಿಲ್ಲಪ್ಪ ಮಗನ, ಯಾವುದು ಉಳಿದಿಲ್ಲ. ಇಷ್ಟರ ಮ್ಯಾಗ ನೀನೇ ತಿಳ್ಕೊಂಡ ಊರಾಗ ಹೆಣ್ಣು ಗಂಡಿನ ಏಜೆಂಟ್ಗೆ ಮಾಡಕ್ಕೆ ಅಡ್ಡಾಡ್ತೀಯ ಮಗನ. ಬೆಳ್ಳ ನಂಗೆ ಹಾಕೊಂಡ
ಮೂಗಿಗಿಗಿಸ ಭಾಳ ನೋಡ್ಬೇಡಪ್ಪ ಮಾವ. ಎಷ್ಟು ನಿಮಗೆ ವಿಚಾರ ಮಾಡಿ ನಿನ್ನ ಮಗಳನ್ನ ಯಾರಿಗೆ ಕೊಡ್ತೀಯ ಅನ್ನೋದು ತಿಳಿದು ವಿಚಾರ ಮಾಡಿ ನೋಡು. ಯಪ್ಪ ಹೇಳು ಯವ್ವ. ಅವ ಹೇಳೋ ಮಾತು 100ಕ್ಕೆ 100 ಖರೇನ ಐತೆಪ್ಪ. ಯಾಕಪ್ಪ ಅಂದ್ರೆ ಭೂಕಂಪ ಆದ್ರೂ ಊರು ಹೊರಗಿರ್ತೀವಿ ಅಪ್ಪ, ಚಪ್ರದಾಗಿರ್ತೀವಿ ನಾವು. ಚಪ್ರ ನನ್ನ ಮೇಲೆ ಬಿದ್ರು ನಾ ಸಾಯುದಿಲ್ಲಪ್ಪ. ಅದಕ್ಕೆ ನೀ ಏನ ಮಾಡೋ ಹೆಂಗ ಇರೋ, ನನ್ನ ಮಾತ್ರ ಗುಡಿಸ್ಲಿದ್ದವಾಗ ಮದ್ವೆ ಮಾಡಿಕೊಟ್ರೆ ಭಾಳ ಸುಖ ಇರ್ತೈತೆ ಯಪ್ಪ. ಗುಡ್ಸ್ಲ ನೋಡಿ ನೀವು ನಿಮ್ಮ ಅವನ ಅಡ್ಡಾಡಿ ಸ್ವಾಮಿನಾಗ ಜೋಪಡಿ ಇದ್ದವನ್ನ ಕೂಡ ಮದುವೆ ಆಗಿ ಏನು ಸುಖ ಕಂಡೆ. ನಿಮ್ಮ ಅವನ ಅರಮಣಿ ಅಂತ ದೊಡ್ಡ ಮಣಿ ಅವನು ಮದುವೆ ಆದ್ರೆ ಮಾರಾಣಿ ಮಾರಾಣಿ ಹಂಗ ಮೇಲಿರೋದು ನಿಮ್ಮ ಅವನಿಂಗ. ಯಪ್ಪ ಬಡವ ಆದ್ರೂ ಚಿಂತಿಲ್ಲಪ್ಪ, ನನ್ನ ಮಾತ್ರ ಸುಖದಿಂದ ನೋಡ್ಕೋಬೇಕು. ನಂಗೆ ಅಂತ ಗಂಡ ಬೇಕು ಯಪ್ಪ. ಗುಡಿಸ್ಲಾದ್ರೂ ಪರವಾಗಿಲ್ಲ, ಅಂತ ಗಂಡ ಬೇಕು. ನಾನು ಚಂದಾಗ ನೋಡ್ಕೋಬೇಕು ಅಂತ ಕೊಡ್ತೀನಿ ನಿಮ್ಮ ಅವನ ಅಂತವ ಎಲ್ಲಿ ಸಿಗ್ತಾನಂತೀಯ ನೀನು? ಎಲ್ಲಿ ಸಿಗ್ತಾನೆ ಯಾರು ಹೇಳಪ್ಪ, ಅವ್ನು ಹುಡ್ಕೊಂಡು ಹೋಗಿ ಮದುವೆ ಮಾಡ್ಕೊತೇನೆ. ಅಲ್ರಿ ಇಲ್ಲೇ ಕಣ್ಣು ಮುಂದ ಪುನೀತ್ ರಾಜ್ಕುಮಾರ್ ನಿಂತಂಗ ನಿಂತೇನಿ, ದರ್ಶನ ಬೌಡಿ ಅಂತ ನಿನ್ನ ಮಗಳು ಹೇಳ್ಯಾಳ. ಇಂಥವ್ನು ಬಿಟ್ಟು ಮತ್ತೇನು ತಿಗಡಿ ಅಂಬ್ರೇನ್ ಅಂತ ಕೊಡ್ಬೇಕಂತ ಮಾಡಿ ಏನು ಮಾವ? ನೀನ್ ಸಂಸಾರ ಸುಖದಾಗ ನೀನ್ ಸಂಸಾರ ಮಾಡ್ತಿಲ್ಲ ಹಲ್ಕತ್ ನನ್ನ ಮಗನ. ನೀನ್ ಸುಖದಾಗ ಇಡ್ತೀವಿ ನನ್ನ ಮಗಳನ್ನ. ಯಾಕೆ ಇಡುದಲ್ರಿ? ಒಂದು ಮಾತು ಹೇಳ್ತೇನೆ ಕೇಳ. ಇವತ್ತು ನನ್ನ ಮಾತಿಗೆ ಉತ್ತರ ಕೊಟ್ಟ ಹೋಗ ನೀನ. ಏನದ ನಿನ್ನ ಮಾತ ಚಂದ ಬೀಚ್ ಹೇಳಲೆ ತಮ್ಮ. ಶ್ರೀಮಂತನ ಮನೆಯಾಗಿದ್ರು ನಿನ್ನ ಮಗಳ ಊಟನ ಮಾಡ್ತಾಳ, ಇಲ್ಲಿದ್ರು ನಾನು ದುಡ್ದು ಊಟನ ಮಾಡಿಸ್ತೇನೆ. ಇನ್ನು ಅಲ್ಲಿ ಬಟ್ಟೆನ ತೊಡ್ತಾಳ, ಇಲ್ಲಿ ಏನು ಬರೀ ಮತ್ತೆ ಇರೋದಿಲ್ಲ, ಇಲ್ಲಿ ಬಟ್ಟೆನ ತೊಡ್ತಾಳ. ಇನ್ನು ನಿನ್ನ ಮಗಳು ಮದುವೆ ಮಾಡ್ಕೊಂಡ ಶ್ರೀಮಂತ ನಿನ್ನ ಮಗಳಿಗೆ ಯಾವ ಸುಖ ಕೊಡ್ತಾನ, ನಾನು ಅದೇ ಸುಖನ ಕೊಡ್ತೇನೆ. ಇನ್ನು ಬ್ಯಾರೆ ಏನಾರ ಸುಖ ಕೊಡ್ತೇನೆ ಅನ್ನೋಂಥವಿದ್ರ ಅಂಥವನ್ ತಂದು ನಾನು ಮುಂದೆ ತೋರಿಸುವ ಮಂಗ್ಯಾನ ಮಗನ ಹೇಳ್ತೇನೆ ಅವಾಗ. ಯಾಕ್ರಿ ಭಯರ ನಾ ಹೇಳೋ ಮಾತು ಸುಳ್ಳೈತೋ ಕರೆ ಐತೋ ಈ ನಿಮ್ಮ ಅಪ್ಪಗೆ ಬ್ಯಾಪ ನನ್ನ ಮಗ ಹೇಳಲ್ಲ ನೀನಾರ ಒಟ್ಟ. ದೋಸ್ತ ಕರೆಕ್ಟ್ ಐತಿ ನಿನ್ನ ಮಾತು, ನನ್ನ ಓಟ ಮಾತ್ರ ನಿನಗ ಫಿಕ್ಸ್. ನೀನು ಮುದ್ದಿ ನನ್ನ ಮಗನ ನಮ್ಮ ಅಪ್ಪ ಅಲ್ಲೇ ನೀ ಬಾಯ ಮುತ್ಕೋ. ನಿಮ್ಮ ಅವಳು ನನ್ನ ಹೊಟ್ಟೆ ಉರಿಯತೈತಿ. ಕೊಡಿತು ಅಂತ ಹಡ್ಕಳಿಸ್ತೇನೆ ನೀನು ಅವನ ಮೊದಲ ಮನೆ ನೋಡಿ ನೀನು. ಯಪ್ಪ ನನ್ನ ಮಗಳು ತೊಗೊಂಡು ಏನು ಮಾಡ್ತೀನಿ? ಅಲ್ರಿ ಇದ್ರಾಗ ಏನ್ ತಪ್ಪೈತ್ರಿ? ಏನ್ ತಪ್ಪೈತಿ? ಆಗಲೇ ನನ್ನ ಮಗನ ಹೋಗ ನನಗ ಭೂಕಂಪ ಅಂಜಿಕೆ ಹಾಕಿ ನನ್ನ ಬಂಗಾರ ಗಿಂಡಿ ನನ್ನ ಮಗಳನ್ನ ಹೊತ್ಕೊಂಡು ಹೋಗಾಕ ನೋಡಾಕತ್ತಿ ಅಲ್ಲೇ. ಸುಬ್ಬವ ಏನಪ್ಪ ನೀ ಮನೆಗೆ ನಡಿ ನಿಮ್ಮ ಅವನು. ಯಪ್ಪ ನೀನು ಮನೆಗೆ ಹೋಗು, ನಾ ಬರುದಿಲ್ಲ ನಂದು. ಮನೆಗೆ ನಡಿ ಸೋಪ. ಇನ್ನೊಂದು ಸ್ವಲ್ಪ ಯಪ್ಪ ನಾ ಟ್ಯೂಷನ್ ಮುಗಿಸ್ಕೊಂಡ್ ಬರ್ತೀನಿ, ಮುಂದ್ ನಡಿ. ನಾ ಟ್ಯೂಷನ್ಗೆ ಹೋಗ್ಬೇಕೀಗ. ದೌಡ್ ಬಾ ಯಾವಾಗ ನಾವು ಅಕ್ಕಿನ ಆಯ್ವ. ಆತ ನೀ ಮನೆಗೆ ಹೋಗ್ಯಪ್ಪ. ಬಾಯಿಲ್ಲಪ್ಪ ದೌಡ್ ಬಾರ ಯವ್ವ. ಹೋಗ್ ಮಾವ, ಮಗಳು ನೋಟ ಕೈಯಾಡಿಸಿ ಕೈ ಬಿಟ್ಟು ಕರ್ಕೊಂಬರ್ತಾನೆ. ನಡಿ ನಡಿ ನಡಿ. ಸುಬ್ಬಿ ನೀವು ಅಂದ ನೋಡ, ಈ ನಿಮ್ಮ ಅಪ್ಪನ ಅಡಿವಿ ಪಾಲು ಮಾಡಿಬಿಡ್ತೇನೆ. ಅಡಿವಿ ಪಾಲು ಅಂತಂದ್ರೆ ನೀನು ಹಂಗ ತಿಳ್ಕೊಳಕ್ ಹೋಗ್ಬೇಡ. ಊರಾಗ ಏನೋ ಒಟ್ಟು ರಾಟಿ ಹೊಲದ ಹಳೆವೆ ಆಡು ಬಿಳೆವಾಡು ಚಡ್ಡಿ ಹೊಲದ ಜೀವನ ಸಾಗಿಸ್ತಾನಂತ ಮಾಡಿದ್ರೆ ಮಂಗ್ಯಾನ ಮಗ ನನಗ ನಾಟ ಕೆಲ್ಸಾನಿ ಮಗ. ಅದು ಸಾಲ್ದನ ಹಾಳಿ ಹೊಲ್ಯಾಕ ಚಲೋ ಮಾಡ್ಯ ನೀವು ಮಗ. ಇದನ್ನೆಲ್ಲ ಬಿಟ್ಟು ಇವನು ಅಡಿವಿ ಪಾಲು ಮಾಡಿ ಬಿಟ್ನಿ ಅಂದ್ರೆ ಈ ನನ್ನ ಮಗಗೆ ಬುದ್ಧಿ ಬರ್ತೈತಿ. ನರಗುಂದಾಗ ಒಡ್ಡಿಗೇರಿ ಮನೆಗೆ ಹಂಡಿ ಬೆಳೆಯಕ್ಕೆ ಕಳಿಸ್ತಾನೆ ಈ ಮಗನ. ಮಾಮು ನಮ್ಮ ಅಪ್ಪ ನೋಡಿದ್ರ ಅಡ್ಡ ದಾರಿ ಹಿಡ್ದು ಅಡ್ಡ ಹೊಂಟ ಮುಂದೆ ಹಂಗ. ನಿಮ್ಮ ಅಪ್ಪ ಅಡ್ಡ ದಾರಿ ಹಿಡ್ದು ಅಡಿವಿ ಪಾಲು ಆದ್ರ ನಾನು ಅದೇನಲ್ಲ, ನನ್ನ ಪಾಲಿಗೆ ನೀನೇ ರಾಣಿ, ನಿನ್ನ ಪಾಲಿಗೆ ನಾನೇ ರಾಜ. ಬಾಬಾರೇ ನನ್ನ ಬಾದಾಮಿ ಆರಾಗಿನಿ. ಬಾರೋರ ಭೂಕಂಪ ಆಗೋನಂತ ನೋಡಪ್ಪ. ಭೂಕಂಪ ಆತಂದ್ರೆ ಇಬ್ಬರು ಕೂಡಿ ಬಗಲ ಚಾಪಿ ಹಿಡ್ಕೊಂಡು ಹೋಗ್ಬಿಡ್ನಂತ. ನಡಿ ಮತ್ತೆ ಇನ್ನೇ ಆಗ್ತಾರ. ಎದಕ್ಕಲೇ ಅಪ್ಪ ಎದಕ್ಕ? ಜಾಗರಣೆ ಮಾಡಕ್ ಇಬ್ರು ಎದ್ರ ಬದ್ರ. ಹೌದಲ್ಲ ನನ್ನ ಸಿಂಗಾರಿ. ನನಗೆ ಸಲಿಕಿನ ಸೌಭ್ಯ. 16ರ ಹುಡುಗಿ ಬಂದಾಳ ಹೊದಕ, ಅಪಿ ಕೊಡತೀನಿ ಅಂತಳ ಪ್ರೀತಿಯ ಪದಕ. ಇನ್ನೊಂದು ಸ್ವಲ್ಪ ಎತ್ತ
ಈ ಹುಡುಗಿ ಮೊದಲ ಜವಾರಿ ಮನಕ ಬಂದರ ಬಾವೊಮ್ಮೆ ಕನಕ